ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತದ ಬೆನ್ನಲ್ಲೇ ಹೈಕೋರ್ಟ್ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿತ್ತು. ಭದ್ರತೆ ವಿಚಾರಕ್ಕೆ ಸಂಬಂಧಿಸಿದಂತೆ ವರದಿ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟು ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿತ್ತು. ಇಂದು ಹೈಕೋರ್ಟ್ಗೆ ಸರ್ಕಾರ ವರದಿಯನ್ನು ಸಲ್ಲಿಸಲಿದ್ದು ಹೈ ವೋಲ್ಟೇಜ್ ವಿಚಾರಣೆಯೂ ನಡೆಯಲಿದೆ. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಸರ್ಕಾರ ವರದಿ ಸಿದ್ಧ ಮಾಡಿಕೊಂಡಿದೆ. ಹೈಕೋರ್ಟ್ ಕೇಳಿದ 9 ಪ್ರಶ್ನೆಗಳ ಮೇಲೆಯೇ ವರದಿ ರೆಡಿ ಮಾಡಿದೆ. ಈ ರಿಪೋರ್ಟ್ ಅನ್ನು ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವರು ಸಲ್ಲಿಕೆ ಮಾಡಲಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 5ಕ್ಕೂ ಹೆಚ್ಚು ಅಂಶಗಳನ್ನು ರೆಡಿ ಮಾಡಿದ್ದಾರೆ. ಕೋರ್ಟ್ ಮುಂದೆ ಹೇಳೋದಕ್ಕಾಗಿ ಒಂದಷ್ಟು ಅಂಶಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಜೂನ್ 4ರಂದು 3:40ಕ್ಕೆ ಮೊದಲ ಸಾವು ಸಂಭವಿಸಿತು. 1ನೇ ಮತ್ತು 2ನೇ ಸಾವಿಗೆ ಕೇವಲ 4 ನಿಮಿಷಗಳಷ್ಟು ಕಾಲಾವಕಾಶ ಅಷ್ಟೇ. ಅದಾದ ಬಳಿಕ 3 ನಿಮಿಷದಲ್ಲಿ ಮತ್ತೊಂದು ಸಾವು. ಹೀಗೆ ಕೆಲವೇ ನಿಮಿಷಗಳಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಿ 11ಕ್ಕೆ ಏರಿಕೆ ಆಯಿತು. ನಂತರ ಜನಸಂದಣಿ ಹೆಚ್ಚಾಗಿದ್ದರಿಂದ ಹೀಗೆಲ್ಲ ಆಯಿತು ಅಂತ ಕೆಲವು ಅಂಶಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತ ದುರಂತದ ಬಗ್ಗೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಕಾಲ್ತುಳಿತ ಹೇಗಾಯಿತು, ಭದ್ರತೆ ಹೇಗಿತ್ತು ಅನ್ನೋದನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಪೊಲೀಸ್ ಭದ್ರತೆಯ ಬ್ಲೂ ಪ್ರಿಂಟ್ ಸಿದ್ಧ ಮಾಡಲಾಗಿದೆ. ಓರ್ವ ಡಿಸಿಪಿ, 3 ಎಸಿಪಿಗಳು ಮತ್ತು ಒಬ್ಬ ಇನ್ಸ್ಪೆಕ್ಟರ್ ವರದಿಯನ್ನ ರೆಡಿ ಮಾಡಲಾಗಿದೆ. ಯಾವ ಗೇಟ್ನಲ್ಲಿ ಯಾವೆಲ್ಲ ಸಿಬ್ಬಂದಿ ಇದ್ರು, ಅವರ ಉಸ್ತುವಾರಿ ಯಾರು ನೋಡಿಕೊಳ್ತಾ ಇದ್ರು, ನೂಕಾಟ ಶುರುವಾದಾಗ ಪೊಲೀಸರು ಏನ್ ಮಾಡಿದ್ರು ಎಂಬ ಎಲ್ಲಾ ವಿಚಾರಗಳ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಂದು ಕಮಿಷನರ್ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತದ ಕಾವು ದಿನೇ ದಿನೇ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ವಿಪಕ್ಷಗಳ ಟೀಕೆಗಳು ಸರ್ಕಾರ ಮುಜುಗರಕ್ಕೀಡು ಮಾಡಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರಿಗೆ ಬುಲಾವ್ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಇಂದು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ವಿವರವನ್ನ ಕೊಡಲಿದ್ದಾರೆ. ನಿನ್ನೆ ದೆಹಲಿಯಿಂದ ವಾಪಸ್ ಬಂದಿದ್ದಂಥ ಡಿಕೆಶಿ ಮತ್ತೆ ಇಂದು ಬೆಳಗ್ಗೆ 11 ಗಂಟೆಗೆ ಸಿಎಂ ಜೊತೆ ದೆಹಲಿಗೆ ಹೊರಡಲಿದ್ದು ರಾಹುಲ್ ಗಾಂಧಿ ಭೇಟಿಗೆ ಸಮಯ ನಿಗದಿಯಾಗಿದೆ. ಆರ್ಸಿಬಿ ಸಂಭ್ರಮದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸಿಐಡಿ ತನಿಖೆ ನಡೆಸುತ್ತಿರುವಾಗಲೇ ಅರೆಸ್ಟ್ ಆಗಿರುವ 4 ಮಂದಿ ಹೈಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ರಿಟ್ ಅರ್ಜಿ ವಿಚಾರಣೆ ನಿನ್ನೆ ನಡೆಯಿತು. ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿಖಿಲ್ ಸೋಸ್ಲೆ ರಿಟ್ ಪರ ಸಂದೇಶ್ ಚೌಟಾ ವಾದ ಮಂಡಿಸಿದ್ರು. ಸೋಸ್ಲೆಯನ್ನ ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ. ಪಿಐಎಲ್ ದಾಖಲಿಸಿದ ಬಳಿಕ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಸಿಎಂ ಆದೇಶದ ಮೇಲೆ ಸಿಸಿಬಿ ಪೊಲೀಸರು ಅಕ್ರಮವಾಗಿ ಬಂಧಿಸಿದ್ದಾರೆ ಅಂತ ವಾದಿಸಿದ್ರು. ಆಗ ಮಧ್ಯಪ್ರವೇಶಿಸಿದ ಎಜಿ ಶಶಿಕಿರಣ್ ಶೆಟ್ಟಿ ಸೋಸ್ಲೆಯನ್ನ ಊಟಕ್ಕೆ ಹೋಗುವಾಗ ಅರೆಸ್ಟ್ ಮಾಡಿದ್ದಲ್ಲ, ಬದಲಾಗಿ ರಾಜ್ಯವನ್ನ ತೊರೆಯಲು ಮುಂದಾದಾಗ ಬಂಧಿಸಿದ್ದಾರೆ ಎಂದರು. ಇಂದು ಬೆಳಿಗ್ಗೆ 10:30ಕ್ಕೆ ವಿಚಾರಣೆಯನ್ನ ಜಡ್ಜ್ ಮುಂದೂಡಿದ್ದಾರೆ. ಹೈಕೋರ್ಟ್ನಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನು ಮಾಡಿದರು. ವಿಜಯೋತ್ಸವಕ್ಕೆ ಬನ್ನಿ ಅಂತ ಸಿಎಂ, ಡಿಸಿಎಂ ಆರ್ಸಿಬಿ ತಂಡವನ್ನು ಸ್ವಾಗತಿಸಿದ್ದಾರೆ. ಬಿಎನ್ಎಸ್ ಸೆಕ್ಷನ್ಗಳು ಅನ್ವಯವಾಗುವುದಿಲ್ಲ ಎಂಬ ಸಿವಿ ನಾಗೇಶ್ ವಾದಕ್ಕೆ ಎಜಿ ಆಕ್ಷೇಪವನ್ನು ಎತ್ತಿದ್ರು. ಆರ್ಸಿಬಿ ಪೋಸ್ಟ್ ಅನ್ನು 13 ಕೋಟಿ ಜನರು ನೋಡಿದ್ದಾರೆ. ಆರ್ಸಿಬಿಯವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾಗಿತ್ತು. ಡಿಎನ್ಎ ಆರ್ಸಿಬಿ ಜವಾಬ್ದಾರಿ ಹೊರಬೇಕಾಗಿದೆ ಅಂತ ಎಜಿ ಶಶಿಕರಣ್ ಶೆಟ್ಟಿ ವಾದವನ್ನು ಮಾಡಿದರು. ಹೀಗೆ ವಾದ ಪ್ರತಿವಾದ ನಡೆಯುತ್ತಿರುವಾಗ ಆರ್ಸಿಬಿ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಕೋರ್ಟ್ ಸೂಚನೆಯನ್ನು ಕೊಡ್ತು. ಇದೇ ವೇಳೆ ಕೋರ್ಟ್ ಪ್ರಕರಣ ರದ್ದು ಕೋರಿರುವಂತಹ ಅರ್ಜಿಗಳನ್ನು ಜೂನ್ 11ಕ್ಕೆ ಮುಂದೂಡಿಕೆ ಮಾಡಲಾಯಿತು. ಹಾಗೆ ಬಂಧನ ಆಗಿರುವಂತಹ ಆರೋಪಿಗಳ ಅರ್ಜಿಗಳ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಲಾಯಿತು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅತ್ಯಂತ ದುರದೃಷ್ಟಕರ ಘಟನೆ ಇದು. ತುಂಬಾ ನೋವಾಗ್ತಾ ಇದೆ. ಈ ಘಟನೆಯನ್ನ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಘಟನೆ ಕುರಿತು ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶವನ್ನು ಮಾಡಿದೆ. ಮುಂದೆ ಈ ರೀತಿ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ಸರ್ಕಾರ ವಹಿಸುತ್ತೆ. ಬಿಜೆಪಿಯವರು ರಾಜಕೀಯ ಮಾಡೋದು ಬಿಟ್ಟು ಸಲಹೆಯನ್ನ ಕೊಡಲಿ. ಮೃತರ ಪರಿವಾರದ ಜೊತೆ ಅವರ ಕಷ್ಟದಲ್ಲಿ ನಾವಿದ್ದೇವೆ ಅಂತ ಹೇಳಿದರು. ಬಹಳ ನೋವಾಗ್ತದೆ. ಆಗಬಾರ್ದಾಗಿತ್ತು, ಯಾರೂ ನಿರೀಕ್ಷಣೆ ಮಾಡಲಿಲ್ಲ. ಹೀಗಾಗಿ ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶ ಮಾಡಿದೆ. ಕೂಲಂಕುಷವಾಗಿ ತನಿಖೆ ಆಗ್ತದೆ. ತನಿಖಾ ವರದಿಯಲ್ಲಿ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅದರ ಬಗ್ಗೆ ಸರ್ಕಾರ ಕ್ರಮನೂ ತೆಗೆದುಕೊಂಡಿದೆ. ಮತ್ತು ಮುಂದೆ ಈ ರೀತಿಯಲ್ಲಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೂ ಎಲ್ಲ ರೀತಿಯ ಒಂದು ಮುಂದಾಲೋಚನೆ, ಮುನ್ನೆಚ್ಚರಿಕೆ ಕ್ರಮ ವಹಿಸುವಂಥದ್ದು ನಮ್ಮ ಸರ್ಕಾರ ಮಾಡ್ತದೆ. ನೋಡಿ, ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ಸಾವಿನಲ್ಲಿ ಸಹಿತ ಇವರು ರಾಜಕೀಯ ಮಾಡ್ತಾರೆ. ಇವತ್ತು ಇವರು ಆತ್ಮಾವಲೋಕನ ಮಾಡಿಕೊಳ್ಳಲು ಕುಂಬಲ್ಲಿ ಏನಾಯಿತು, ಎಷ್ಟು ಸಾವುಗಳಾಯಿತು, ಕರೋನಲ್ಲಿ ಎಷ್ಟು ಸಾವುಗಳಾಯಿತು, ಇವರೆಲ್ಲ ಮಲ್ಕೊಂಡಿದ್ರಲ್ಲ. ಆಗಿದೆ, ಭಾಳ ನೋವಾಗ್ತದೆ. ಆಗಬಾರ್ದಾಗಿತ್ತು, ಯಾರು ನಿರೀಕ್ಷಣೆ
ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಬಗ್ಗೆ ಸಿದ್ಧಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ. ಘಟನೆಗೆ ವಿಷಾದ ವ್ಯಕ್ತಪಡಿಸಿದ್ದು, ಕೋಟಿ ಕೊಟ್ಟರೂ ಕೂಡ ಮಕ್ಕಳ ಜೀವ ತಂದುಕೊಡೋಕೆ ಆಗಲ್ಲ. ಇಂತಹ ದುರಂತ ಆಗಬಾರದು. ಇದು ಯಾರ ವೈಫಲ್ಯ ಅಂತ ನಾನು ಹೇಳೋದಿಕ್ಕೆ ಹೋಗಲ್ಲ. ಯಾವುದೇ ಕಾರ್ಯಕ್ರಮವಾದ್ರೂ ವ್ಯವಸ್ಥಿತವಾಗಿ ಆಗಲಿ ಅಂತ ಹಾರೈಸ್ತೇನೆ ಅಂದ್ರು. ಅಲ್ಲದೆ ಬೆಂಗಳೂರು ಮಾಜಿ ಕಮಿಷನರ್ ಬಿ ದಯಾನಂದ ಕಾರ್ಯವೈಖರಿಯ ಬಗ್ಗೆ ಸಿದ್ಧಗಂಗಾ ಶ್ರೀಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದಯಾನಂದ್ ಬಹಳ ಸಮರ್ಥವಾಗಿ ಕೆಲಸ ನಿರ್ವಹಿಸಿದ್ರು ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸರ್ಕಾರದ ವೈಫಲ್ಯವೋ ಪೊಲೀಸ್ ವೈಫಲ್ಯವೋ ನೋಡಿ, ಪೊಲೀಸ್ನವ್ರ ತಲೆದಂಡ ಆಯ್ತು ಇವತ್ತು. ಅವರು ಪೊಲೀಸ್ನವ್ರು ದಕ್ಷ ಅಧಿಕಾರಿಗಳ ತಲೆದಂಡ ಆಯಿತು ಅಂತ ಬಹಳಷ್ಟೆಲ್ಲ ನೋವು ಪಟ್ಕೊಳ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿನೇ ಅವ್ರ ಬಗ್ಗೆ ಎಷ್ಟು ಕಾಳಜಿ ಕಳವಳ ವಹಿಸ್ತಾ ಇದ್ದಾರೆ. ಇಂಥ ಅಧಿಕಾರಿಗೆ ಹಿಂಗೆ ಆಯಿತು ಅಂತೇಳಿ ಅವರಿದ್ದರೂ ಪಾಪ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಮಾಡಬೇಕಾಗಿತ್ತೇನೋ ಅನ್ನಿಸ್ತದೆ ಸರ್ಕಾರದ ಕಾಲ್ತುಳಿತ ಪ್ರಕರಣದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಕೋ ಅಂತ ಇದೆ. ಸ್ಟೇಡಿಯಂನತ್ತ ಜನರು ಸುಳಿತಲೇ ಇಲ್ಲ. ಈ ಹಿಂದೆ ದಿನನಿತ್ಯ ಕ್ಲಬ್ನಲ್ಲಿ ಆಟಗಾರರು ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈಗ ಬೆಳ್ಳಣಿಕೆಯಷ್ಟು ಜನರು ಮಾತ್ರ ಬರ್ತಿದ್ದಾರೆ. ನ್ಯೂಸ್ 18 ಜೊತೆ ಗಾರ್ಡನ್ ಕೆಲಸಗಾರರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಗಾರ್ಡನ್ ಅಲ್ಲಿ ಅಳವಡಿಸಿರುವಂತಹ ಕಂಬಿಗಳನ್ನು ಜನರು ಕಿತ್ತು ಹಾಕಿದ್ರು. ಗಾರ್ಡನ್ ಅಲ್ಲಿ ಇದ್ದಂಥ ಗಿಡಗಳು ಹಾಳಾಗಿದೆ. ಈ ಕೆಲಸ ಮುಗಿಲಿಕ್ಕೆ 1 ವಾರಗಳ ಕಾಲ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈ ಕಡೆ ಪೊಲೀಸ್ ಎಲ್ಲ ಅವಾಯ್ಡ್ ಮಾಡೋಕ್ಕಾದ್ರೆ, ಈ ಕಡೆ ಎಲ್ಲ ಗೇಟ್ ಎಲ್ಲ ಕಿತ್ತಾಕ್ತಾಯಿದ್ರು. ಇಲ್ಲಿ ಆ ಕಡೆ ಎಲ್ಲ ನೋಡ್ಕೊಳಕ್ಕಾಗಲ್ಲ. ಈ ಗಾರ್ಡನಲ್ಲೆಲ್ಲ ಓಡಾಡ್ತಾ ಇದ್ರು. ಗಾರ್ಡನಲ್ಲೆಲ್ಲ ಅದೇ ಮರ ಎಲ್ಲ ದಬ್ಬಿದ್ದಾರೆ, ಗಿಡ ಎಲ್ಲ ತುಳಿದಿದ್ದಾರೆ, ಸೈಡೆಲ್ಲ ಹೋಗಿದೆ. ಇದು ಗೋಡೆ ದಬ್ಬಿದ್ದಾರೆ, ಮೋರಿಯಲ್ಲೆಲ್ಲ ಎತ್ತಬೇಕು, 4 ದಿನ ಆಗ್ತದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಪ್ರಾಣ ಕಳೆದುಕೊಂಡ ಸಿದ್ದಾಪುರದ ಅಕ್ಷತಾ ಮನೆಗೆ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಜಿಲ್ಲಾಡಳಿತ ಭೇಟಿ ನೀಡಿತ್ತು. ಅಕ್ಷತಾ ನಿವಾಸಕ್ಕೆ ತೆರಳಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಬಳಿಕ ಕುಟುಂಬಸ್ಥರಿಗೆ 25 ಲಕ್ಷ ಪರಿಹಾರದ ಪತ್ರವನ್ನ ಡಿಸಿ ಲಕ್ಷ್ಮೀಪ್ರಿಯಾ ಮತ್ತು ಶಾಸಕ ಭೀಮಣ್ಣ ನಾಯ್ಕ್ ನೀಡಿದ್ರು. ವ್ಯವಸ್ಥೆ ನಿರ್ಲಕ್ಷ್ಯದಿಂದಾಗಿ ಪತ್ನಿ ಪ್ರಾಣ ಹೋಯಿತು. ಇಂತಹ ದುರ್ಘಟನೆ ಮುಂದೆ ನಡೆಯದಿರಲಿ ಅಂತ ಕುಟುಂಬಸ್ಥರು ಕಣ್ಣೀರಿಟ್ರು. ಬೇಜವಾಬ್ದಾರಿಯಿಂದನೇ ಆಗಿರೋದು. ಯಾಕೆ ಮಾಡಬೇಕು? ಯಾವ ತರದ ಬೇಜವಾಬ್ದಾರಿ ಅಂದ್ಬಿಟ್ರೆ, ಈಗ ಒಂದು ಕ್ರೀಡಾಂಗಣ ಇದೆ, ಅದಕ್ಕೆ ಯಾವಾಗ ಫ್ರೀ ಪಾಸ್ ಅಂತ ಏನ್ ನೀವು ಕೊಟ್ಟಿದ್ದೀರಾ, ಗೇಟ್ ಹೌಸ್ ಓಪನ್ ಮಾಡಿಟ್ಟಿದ್ರೆ ಏನಾಗ್ತಿತ್ತು? ಯಾಕೆ ಬಂದ್ ಮಾಡಿಟ್ರಿ? ಈ ಸಲ ಈ ಇನ್ಸಿಡೆಂಟ್ಗಳಾದಾಗ ದುಡ್ಡಿನಲ್ಲಿ ಆ ಬೆಲೆ ಆ ಜೀವಕ್ಕೆ ದುಡ್ಡಿನ ಬೆಲೆ ಕಟ್ಟೋದಕ್ಕಿಂತ ಆ ದುಡ್ಡನ್ನ ಸರ್ಕಾರದಲ್ಲೇ ಉಳಿಸ್ಕೊಂಡು ಭದ್ರತಾ ವ್ಯವಸ್ಥೆಗೆ ಸರಿಯಾಗಿ ವಿನಿಯೋಗಿಸಿದಲ್ಲಿ ಇಂಥ ದುರ್ಘಟನೆ ಮತ್ತೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಆಗ್ಲಿಕ್ಕಿಲ್ಲ. ಅವ್ರು ಗೇಟ್ ಕೂಡ ಹಾಕಿಲ್ಲ, ಏನೂ ಮಾಡಿಲ್ಲ. ಅಲ್ಲಿ ಬಿದ್ದ ಮೇಲೆಲ್ಲ ಒಂದು ಪೊಲೀಸ್ ಅವರು ಇರಲಿಲ್ಲ, ಯಾರೂ ಇರಲಿಲ್ಲ. ಬಿದ್ದ ಮೇಲೆ ಅಲ್ಲಿರೋ ಟ್ರಾಫಿಕ್ ಪೊಲೀಸ್ ಬಂದು ಒಂದು ಆಂಬ್ಯುಲೆನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ಅಲ್ಲಿ ಬಂದಿರೋ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸಿಎಂ ಸ್ಥಾನದ ಕನಸು ಕಂಡಿದ್ದಂಥ ಗೃಹ ಸಚಿವ ಪರಮೇಶ್ವರ್ಗೆ ಕಾಲ್ತುಳಿತ ದುರಂತದ ಸಂಕಷ್ಟ ಎದುರಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನಿಭಾಯಿಸುವಲ್ಲೇ ವೈಫಲ್ಯ, ಇಲಾಖೆ ಕಂಟ್ರೋಲ್ ಇಲ್ಲ ಅನ್ನುವಂಥ ಆರೋಪಗಳು ಕೇಳಿಬಂದಿದ್ವು. ಈಗ ಕಾಲ್ತುಳಿತ ಪ್ರಕರಣದಿಂದ ರಾಜೀನಾಮೆ ಸುಳಿಯಲ್ಲಿ ಪರಮೇಶ್ವರ್ ಸಿಲುಕಿದ್ದಾರೆ. ಈ ಕಳಂಕದಿಂದ ಮುಂದೆ ಸಿಎಂ ಆಗುವಂಥ ಅವಕಾಶ ಕೈತಪ್ಪುವಂಥ ಆತಂಕ ಎದುರಾಗಿದೆ. ಹೀಗಾಗಿ ಮತ್ತೆ ಪ್ರಬಲ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಪರಮೇಶ್ವರ್ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದಿಂದ ಭೂಮಿ ಮೃತಪಟ್ಟಿದ್ರು. ಮಗನ ಶವ ಕಂಡು ಹೆತ್ತವರು ಕಣ್ಣೀರ ಕಟ್ಟೆಯೇ ಹೊಡೆದು ಹೋಗಿದೆ. ಇನ್ನು ಮಗ ಸತ್ತು 7 ದಿನವಾದರೂ ಕುಟುಂಬಸ್ಥರ ಕಣ್ಣೀರು ಮಾತ್ರ ನಿಂತಿಲ್ಲ. ಹೀಗಾಗಿ ಇಂದು ಬಿಜೆಪಿ ನಿಯೋಗ ಬೆಂಗಳೂರಿನ ದಾಸರಹಳ್ಳಿಯಲ್ಲಿರುವಂತಹ ಮೃತ ಭೂಮಿಕ್ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಭೇಟಿ ನೀಡಿ ಸಾಂತ್ವನ ಹೇಳಲಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ 3 ದಿನ ಮತ್ತೆ ಮಳೆ ಅಬ್ಬರ ಜೋರಾಗಲಿದೆ. ರಾಜ್ಯದಲ್ಲಿ ಮುಂಗಾರು ಚುರುಕಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದ್ದು, ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಲಬುರಗಿ, ವಿಜಯಪುರ, ಯಾದಗಿರಿ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಧಾರವಾಡ, ಗದಗ, ಬಳ್ಳಾರಿ, ವಿಜಯನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 115 ಮಿಲಿಮೀಟರ್ ವರೆಗೂ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ರಾಯಚೂರಿನ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿದೆ. ಜೋರು ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿದಿದ್ದು, ಫತ್ತೇಪುರ ಹಳ್ಳದ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದೆ. ಇದರಿಂದ 4 ಗ್ರಾಮಗಳ ಸಂಪರ್ಕ ಕಡಿತವಾಗಿದ್ದು, ಗ್ರಾಮಸ್ಥರು ಪರದಾಡುವಂತಾಗಿದೆ. ಭಾರಿ ಮಳೆಯಿಂದಾಗಿ ಈ ತಾತ್ಕಾಲಿಕ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು, ಮಳೆ ಬಂದಂತೆ ನೀರು ಬಂದು ಎಲ್ಲ ರೋಡ್ ಕೊಚ್ಚಿ ಹೋಗಿ ಇವತ್ತಿನ ದಿವಸ ಜಾಗಿರಿ ವೆಂಕಟಾಪುರ, ರಘುನಾಥಹಳ್ಳಿ, ಅರಳಪ್ಪನೂಡ ಗ್ರಾಮಗಳಿಗೆ ತಿರುಗಾಡ್ತಕ್ಕಂಥ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಇಲ್ಲಿಂದ ಹೋಗೋಕೆ ಬೇರೆ ದಾರಿನಿಲ್ಲ. ರಾಯಚೂರು ಮುಟ್ಟಬೇಕಾದ್ರೆ ನಮಗೆ ಇಲ್ಲೇ ಇಲ್ಲ ಅಂಥ ವ್ಯವಸ್ಥೆ ಇದೆ. ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಗುತ್ತೇದಾರರು ಅಥವಾ AW ಯಾರಿದ್ದಾರೆ
ಇದನ್ನು ವ್ಯವಸ್ಥೆ ಮಾಡಿ ಈ ತಾತ್ಕಾಲಿಕ ರಸ್ತೆಯನ್ನು ಇನ್ನೂ ಮಳೆ ಬರೋ ಚಾನ್ಸಸ್ ಇದೆ. ಈಗ ಮಳೆ ಬರ್ತು ಅಂತ ನಾವು ತಿರುಗಾಡಲಾರ್ದು ಇರೋಕ್ಕೂ ಆಗಂಗಿಲ್ಲ. ಅದಕ್ಕಾಗಿ ಪಕ್ಕದ ತಾತ್ಕಾಲಿಕ ರಸ್ತೆಯಲ್ಲಿ ಪೈಪುಗಳನ್ನ ಹಾಕಿ ನೀರು ಸರಾಗವಾಗಿ ಹೋಗೋಂಥ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗುತ್ತಂತ ನನ್ನ ಒಂದು ಭಾವನೆ. ಪದೇ ಪದೇ ಏನಂದರೆ ಕಾಲಮಿತಿಯೊಳಗೆ ಇವರು ಕಾಮಗಾರಿಯನ್ನು ಮುಗಿಸದೆ ಅನಗತ್ಯ ವಿಳಂಬ ಮಾಡಿ ಇವತ್ತು ಮಳೆಗಾಲದಲ್ಲಿ ಬ್ರಿಡ್ಜ್ಗಳು ಕಟ್ಟಕ್ಕೆ ಹೋಗ್ತಾರೆ, ಅದು ಮತ್ತೆ ಕೊಚ್ಚಿ ಹೋಗ್ತದೆ. ಇವತ್ತು ನೂರಾರು ಕೋಟಿ ರೂಪಾಯಿ ಏನಂತಂದರೆ ಸಣ್ಣ ಸಣ್ಣ ಸೇತುವೆಗಳಿಗೆ ಇಟ್ಟಂಥದ್ದು ದುರುಪಯೋಗ ಆಗ್ತಾ ಇದೆ. ಇವತ್ತು ತೆರಿಗೆ ಸಾರ್ವಜನಿಕರ ತೆರಿಗೆ ಹಣ ಏನಂತಂದರೆ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ಯಾಕೆ ಸರ್ಕಾರ ಕಾಲಮಿತಿ ಬ್ರಿಡ್ಜ್ಗಳು ಕಟ್ಟೋದು ಯಾವಾಗ ಬೇಸಿಗೆಯಲ್ಲಿ ಕಟ್ಟಬೇಕು, ಅರ್ಧಂಬರ್ಧ ಕಾಮಗಾರಿಗಳು ಮಾಡಿ ಏನಂತಂದರೆ ಸರ್ಕಾರದ ಹಣವನ್ನು ಪೋಲ್ ಮಾಡ್ತಕ್ಕಂಥ ಕೆಲಸ ನಿಲ್ಲಬೇಕು. ಇಂಜಿನಿಯರ್ಗಳು ಇವತ್ತು ಕಾಲಮಿತಿಯೊಳಗೆ ಕೆಲಸ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಚಿಕ್ಕೋಡಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ವರುಣನ ಆರ್ಭಟಕ್ಕೆ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ರಸ್ತೆಗಳೆಲ್ಲ ನದಿಗಳಂತಾಗಿದೆ. ಕುಡಚಿ ಚಿಂಚಲಿ ಮಧ್ಯದ ರಸ್ತೆ ಸಂಚಾರ ಬಂದ್ ಆಗಿ ಪ್ರಯಾಣಿಕರು ಪರದಾಟವನ್ನು ಮಾಡಿದ್ದಾರೆ. ಅಲ್ಲದೆ ಭಾರೀ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮುಡಾ ಕೇಸಲ್ಲಿ ಸಿಎಂಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸಿಎಂಗೆ ಕ್ಲೀನ್ ಚಿಟ್ ನೀಡಿದ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಕೇಂದ್ರ ಜಾಗೃತಿ ಆಯೋಗಕ್ಕೆ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಮುಡಾ ನಿವೇಶನ ಹಂಚಿಕೆಯ ಅವ್ಯವಹಾರದ ಸುಳ್ಳು ತನಿಖಾ ವರದಿ ನೀಡಿರುವುದಾಗಿ ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಈ ಬಗ್ಗೆ ಕೇಂದ್ರ ಜಾಗೃತಿ ಆಯೋಗ ಪರಿಶೀಲಿಸುವುದಾಗಿ ತಿಳಿಸಿದ್ದು, ಬಳಿಕ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದಿದೆ. ತುಮಕೂರಲ್ಲಿ ಹೇಮಾವತಿ ಲಿಂಕಿಂಗ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆ ಮಾಡಿದಂಥ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂಥ ಸಿದ್ಧಗಂಗಾ ಮಠದ ಅಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ, ಸರ್ಕಾರ ಎಫ್ಐಆರ್ ವಾಪಸ್ ಪಡೆದುಕೊಳ್ಳಲಿದೆ. ಹೇಮಾವತಿ ನೀರು ಇರದೇ ಇದ್ರೆ ತುಮಕೂರು ಇರೋದಕ್ಕೆ ಆಗತ್ತಾ? ನೀರು ರಾಷ್ಟ್ರೀಯ ಸಂಪತ್ತು, ಯಾರಿಗೂ ಇಲ್ಲ ಅನ್ನೋಕ್ಕೂ ಆಗಲ್ಲ, ಕೊಡ್ತೀವಿ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಎಲ್ಲರೂ ಒಟ್ಟಾಗಿ ಹೋದರೆ ಒಳ್ಳೆಯದು ಅಂತ ಹೇಳಿದರು. ನೀರು ರಾಷ್ಟ್ರೀಯ ಸಂಪತ್ತು. ಇದು ನಾವು ಯಾರಿಗೂ ಇಲ್ಲ ಅನ್ನೋಕ್ಕಾಗೋದಿಲ್ಲ, ಕೊಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಭಗವಂತ ಕೊಡುವಂತಹ ಒಂದು ನೀರು ಅನ್ನುವಂಥದ್ದು. ನೀರನ್ನು ಮಳೆ ಒಯ್ದೇ ಹೋದರೆ, ಜಾಮ್ ತುಂಬದೆ ಹೋದರೆ ಯಾರು ನೀರು ಕೊಡೋಕ್ಕಾಗುತ್ತೆ? ಇಲ್ಲಿನ ಎಲ್ಲ ಇದ್ದಾಗ ಹಂಚಿಕೊಂಡು ಬದುಕಬೇಕಾಗಿರುವಂಥದ್ದು ಮುಖ್ಯ. ಎಲ್ಲರೂ ಹಂಚ್ಕೊಂಡು ಊಟ ಮಾಡಬೇಕಾಗಿರುವಂಥದ್ದು. ಎಲ್ರಿಗೂ ಬೇಕಾಗಿದೆ ನೀರು, ಯಾರಿಗೆ ಬೇಕಾಗಿಲ್ಲ? ಈಗ ನಾವು ಕುಡಿತಾ ಇರೋ ನೀರು ಹೇಮಾವತಿ ನೀರೇ, ಮಕ್ಳಿಗೆ ಬರೋ ನೀರು ಹೇಮಾವತಿ. ತುಮಕೂರು ಬೆಳೀತಾ ಇದೆ, ಇವತ್ತು ಉಳಿದಿದೆ. ಹೇಮಾವತಿ ನೀರು ತುಮಕೂರು ಇರೋಕ್ಕಾಗತ್ತಾ? ನಾವು ಈಗ ರೈತರು ಕೆರೆಗಳ ನೀರು ತುಂಬಿದಿರಾಗುತ್ತಾ? ಇದುವರೆಗೂ ಕೂಡ ಎಷ್ಟೋ TMC ಇದೆ ನಮ್ಮ ತುಮಕೂರಿಗೆ, ಅದನ್ನೇ ನಾವು ಬಳಸ್ಕೊಳಕ್ಕಾಗಿಲ್ಲ. ಇನ್ನು ಅದನ್ನು ಪೂರ್ಣ ಪ್ರಮಾಣದ ಬಳಸ್ಕೊಳಕ್ಕೆ ವ್ಯವಸ್ಥೆ ಆಗಿಲ್ಲ. ಇನ್ನು ಇವತ್ತು ಅದನ್ನೆಲ್ಲ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಉಳಿದ ನೀರನ್ನು ಹೆಚ್ಚಿಗೆ ಬೇರೆಯವ್ರಿಗೂ ಕೊಡುವಂಥ ಒಂದು ಉದಾರತೆ ಬೇಕಾಗಿರುವಂಥದ್ದು ನೀರು. ಕಾರು ಅಪಘಾತದಲ್ಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ದರೂರ ಗ್ರಾಮದ ಬಳಿ ಲಕ್ಷ್ಮಣ್ ಸವದಿಯವರ ಕಾರಿಗೆ ಪಿಕಪ್ ವಾಹನ ಡಿಕ್ಕಿ ಹೊಡೆದಿದೆ. ಈ ಘಟನೆಯಲ್ಲಿ ಶಾಸಕರ ಕಾರು ಜಖಂ ಆಗಿದ್ದು, ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಸುರಕ್ಷಿತವಾಗಿದ್ದಾರೆ. ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ನಿಷೇಧಿತ PFI ಸಂಘಟನೆ ಕೈವಾಡ ಇರುವಂಥದ್ರ ಬಗ್ಗೆ ಶಂಕೆ ಇದೆ ಅಂತ BHP ಮುಖಂಡ ಶರಣ್ ಪಂಪೈಲ್ ಆರೋಪವನ್ನು ಮಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದಂಥ ಅವರು, ಕುಡುಪು ಅಶ್ರಫ್ ಕೊಲೆ ಅದೊಂದು ಆಕಸ್ಮಿಕ ಘಟನೆ. ಬಂಟ್ವಾಳದ ರಹೀಂ ಕೊಲೆ ಪ್ರಕರಣಕ್ಕೆ ನಾನಾ ಆಯಾಮಗಳಿದ್ದಾವೆ. ಪೊಲೀಸರು ತನಿಖೆ ನಡೆಸಿ ಸತ್ಯಾಂಶ ಹೊರಗೆ ಬರಲಿ ಅಂತ ಹೇಳಿದರು. ಶೆಟ್ಟಿ ಹತ್ಯೆಯನ್ನು NIA ಮುಖಾಂತರ ತನಿಖೆ ನಡೆಸಬೇಕು ಎಂಬುದನ್ನು ಕೇಂದ್ರ ಸರ್ಕಾರದ ಗೃಹ ಇಲಾಖೆಯನ್ನು ನಿರ್ಧರಿಸಿದೆ. ವಿಶ್ವ ಹಿಂದೂ ಪರಿಷತ್ ನಾವು ಇದನ್ನು ಸ್ವಾಗತಿಸುತ್ತೇವೆ ಮತ್ತು ಯಾರೆಲ್ಲ ಇದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೀನಿ. ಆ ಸುಹಾಸ್ ಶೆಟ್ಟಿ ಕೇಸನ್ನು NIA ಕೊಡುವುದರ ಮುಖಾಂತರ ಇವತ್ತು ಇನ್ನೂ PFI ಸಕ್ರಿಯ ಇದೆ ಎಂಬುದನ್ನು ಇವತ್ತು ಸಾಬೀತುಪಡಿಸಿದೆ. ಅದಕ್ಕೋಸ್ಕರ ನಾನು ಈ NIA ತನಿಖೆಯ ಮುಖಾಂತರ ಸುಹಾಸ್ ಶೆಟ್ಟಿ ಹತ್ಯೆಯ ಹಿಂದೆ ಇರುವಂತಹ ಯಾರು ಹಂತಕರಿದ್ದಾರೆ, ಯಾರು ಇದಕ್ಕೆ ಸಂಚು ರೂಪಿಸಿದ್ದಾರೆ, ಅಷ್ಟು ಮಾತ್ರ ಅಲ್ಲ, ಇವತ್ತು ಬೇರೆ ಬೇರೆ ವಿದೇಶಗಳಿಂದಲೂ ಕೂಡ ಇದಕ್ಕೆ ಫಂಡಿಂಗ್ ಆಗಿದೆ. ಸುಹಾಸ್ ಶೆಟ್ಟಿಯ ತಾಯಿ ಹೇಳಿದಾಗೇನೆ ಇದು ಕೇವಲ 10-12 ಜನ ಮಾಡಿದಂತಹ ಕೊಲೆ ಅಲ್ಲ, ಇದರ ಹಿಂದೆ ಸುಮಾರು
25ಕ್ಕೂ ಹೆಚ್ಚು ಜನ ಇವತ್ತು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ಶೆಟ್ಟಿ ಹತ್ಯೆ ಸಮಸ್ಯೆ ವೀಕ್ಷಿಸಲು ಗ್ರಾಮಕ್ಕೆ ಭೇಟಿ ನೀಡಿದ ಸಿಇಒಗೆ ಗ್ರಾಮಸ್ಥರೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಗಳೇ ನಡೆದಿರಲಿಲ್ಲ. ಈ ಕುರಿತಂತೆ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ವೀಕ್ಷಿಸಲು ಜಿಲ್ಲಾ ಪಂಚಾಯತ್ ಸಿಇಒ ಲವೀಶ್ ಮುಂದಾಗಿದ್ರು. ಭೇಟಿ ವೇಳೆ ನಿಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರಕ್ಕೆ ಮನವಿ ಕೊಡಿ ಅಂತ ಹೇಳಿದ್ದಾರೆ. ಸಿಇಒ ಮಾತಿನಿಂದ ಗ್ರಾಮಸ್ಥರು ಕೋಪಗೊಂಡಿದ್ದು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಾಯುವ್ಯ ಸಾರಿಗೆ ನಿಗಮದ ಉದ್ಯೋಗಾಕಾಂಕ್ಷಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಅಧಿಸೂಚನೆಯಲ್ಲಿ ಹೇಳಿದ್ದು ಒಂದು, ನೇಮಕಾತಿ ಮಾಡ್ತಿರೋದು ಮತ್ತೊಂದಾಗಿದೆ. 2019ರಲ್ಲಿ 2814 ಹುದ್ದೆಗಳಿಗೆ ನಿಗಮ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಆದ್ರೀಗ 6 ವರ್ಷಗಳ ನಂತರ ಕೇವಲ 1000 ಹುದ್ದೆ ಭರ್ತಿಗೆ ನಿಗಮ ಮುಂದಾಗಿದೆ. ಇದರಿಂದ ಸಿಟ್ಟಿಗೆದ್ದಿರುವ ಅಭ್ಯರ್ಥಿಗಳು ವಾಯುವ್ಯ ರಸ್ತೆ ಸಾರಿಗೆ ನಿಗಮದ ಕಾರ್ಯವೈಖರಿ ವಿರುದ್ಧ ಕಿಡಿಕಾರಿದ್ದಾರೆ. ತಮಗೆ ಆಗ್ತಿರುವಂತಹ ಅನ್ಯಾಯವನ್ನ ಸರಿಪಡಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೀದರ್ನ ಸಿಂಧನಕೇರಾ ಗ್ರಾಮದಲ್ಲಿ ಪುರಸಭೆ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಜನರ ಜೀವಕ್ಕೆ ಕುತ್ತು ಬಂದಿದೆ. ಸೋಲೆಕ್ಸ್ ಎಂಬ ಹೆಣ್ಣು ಸೊಳ್ಳೆಯ ಕಡಿತದಿಂದಾಗಿ ಒಂದೇ ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ಆನೆಕಾಲು ರೋಗ, 3 ಟಿಬಿ ರೋಗದಿಂದ ಬಳಲುತ್ತಿದ್ದಾರೆ. ಒಂದು ವೇಳೆ ಘನತ್ಯಾಜ್ಯ ವಿಲೇವಾರಿ ಘಟಕ ಬೇರೆಡೆ ಸ್ಥಳಾಂತರಿಸದಿದ್ರೆ ರೋಗ ಇನ್ನಷ್ಟು ಹರಡುವ ಭೀತಿ ಹೆಚ್ಚಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಈ ನಮ್ಮ ಜಿಲ್ಲೆಯಲ್ಲಿ, ಬೀದರ್ ಜಿಲ್ಲೆಯಲ್ಲಿ ಒಬ್ಬ ಸಚಿವ, ಪುರಸಭೆ ಸಚಿವ ಮತ್ತು ಇನ್ನೊಬ್ಬರು ಪರಿಸರ ಸಚಿವರು, ಯಾರು ಈ ಕಸ ಹಾಕ್ತಾ ಇದ್ದಾರೆ ಅವರಿಂದನೇ ಪರಿಸರ ಹಾಳಾಗ್ತದೆ. ಅದಕ್ಕೆ ಜವಾಬ್ದಾರರು ಇಬ್ಬರು ಸಚಿವರು ಕೂಡ ಇವಾಗ ಆಲ್ರೆಡಿ ನೂರಾರು ಸರ್ತಿ ಪ್ರತಿಭಟನೆ ಆಯಿತು, ಮೆಮೊರಂಡಮ್ ಕೊಡೋದಾಯಿತು, ಮತ್ತು ಮೀಡಿಯಾದಲ್ಲಿ ತಮ್ಮ ನ್ಯೂಸ್ 18 ಕನ್ನಡದಲ್ಲಿ ಬರೋದು ಆಯಿತು. 2-3 ಸರ್ತಿ ಬರ್ತಾ ಇದೆ. ಹುಮ್ನಾಬಾದ್ ಕಸರಪಟ್ಟಿ ಎಂದು ನಮ್ಮ ಊರಲ್ಲಿ ಬಂದು ಬೀಳಿರೋದ್ರಿಂದ ಇಲ್ಲಿ 22 ಮಂದಿ ಆನೆಕಾಲು ರೋಗದಿಂದ ಬಳಲ್ತಾ ಇದ್ದಾರೆ. 5 ಮಂದಿ ಡೆಂಗೂದಲ್ಲಿ ಆಧಾರ. ಹುಮ್ನಾಬಾದ್ ಕಸರಪಟ್ಟಿ ಎಂದು ನಮ್ಮ ಊರಲ್ಲಿ ಬಂದು ಬೀಳಿರೋದ್ರಿಂದ ಪಟ್ಟಿ ಅದರಿ ಇಲ್ಲಿ ಮಕ್ಕಳು ಅವಾಗಿನ ಹಿಡ್ಕೊಂಡೆ ಜೋರಾಗ್ಯಾರ ನೋಡ್ರಿ. ಅದೇ ರೀ ಗಾಡಿದ್ದೆ ಮತ್ತೆ. ಮೈಸೂರಿನಲ್ಲಿ ಕನ್ನಡ ಕವಿ ಎಂದೇ ಪ್ರಸಿದ್ಧಿಯಾಗಿರುವಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಉಪಾಧ್ಯಕ್ಷ ಟಿ ತ್ಯಾಗರಾಜು ಬರೋಬ್ಬರಿ 100 ಬಾರಿ ರಕ್ತದಾನವನ್ನು ಮಾಡಿದ್ದಾರೆ. ಕಳೆದ 35 ವರ್ಷಗಳಿಂದ ಯಾರೇ ಎಷ್ಟೇ ಹೊತ್ತಲ್ಲಿ ರಕ್ತ ಬೇಕು ಅಂದರೂ ಕೂಡ ತ್ಯಾಗರಾಜ್ ಇಲ್ಲ ಎಂಬ ಮಾತಾಡಿಲ್ಲ. ಎಂಥದ್ದೇ ಕಷ್ಟವಿರಲಿ ರಕ್ತದಾನ ಮಾಡುವಂಥ ಸೇವೆಯಲ್ಲಿ ಸದಾ ಮುಂದಿರ್ತಾರೆ. ತಮ್ಮ ಪರಿಚಯಸ್ಥರ ಬಳಿಯೂ ಕೂಡ ರಕ್ತದಾನವನ್ನು ಮಾಡಿಸುತ್ತಾರೆ. ತ್ಯಾಗರಾಜು ಅವರಿಗೆ ಈಗ 56 ವರ್ಷ. ಮೊನ್ನೆ 100ನೇ ಬಾರಿ ರಕ್ತದಾನವನ್ನು ಮಾಡಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಸನ್ಮಾನವನ್ನು ಮಾಡಿ ಗೌರವಿಸಿವೆ. ಸದ್ಯ KPTCL ನಲ್ಲಿ ಎಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ತ್ಯಾಗರಾಜು. ಚಾಮರಾಜನಗರದ ಮರಿಯಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಿದ್ರೂ ಮಕ್ಕಳೇ ಇರಲಿಲ್ಲ. ಶಾಲೆಯ ಶಿಕ್ಷಕರ ಕಿತ್ತಾಟಕ್ಕೆ ಬೇಸತ್ತಿದ್ದ ಗ್ರಾಮಸ್ಥರು ಈ ಬಾರಿ ಮಕ್ಕಳನ್ನ ಅಡ್ಮಿಷನ್ ಮಾಡಲು ಹಿಂದೇಟು ಹಾಕ್ತಾ ಇದ್ರು. ರಾಜ್ಯಾದ್ಯಂತ ಶಾಲೆ ಆರಂಭವಾದ್ರೂ ಇಲ್ಲಿ ಮಾತ್ರ ಮಕ್ಕಳ ದಾಖಲಾತಿ ಶೂನ್ಯವಾಗಿತ್ತು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ಎಚ್ಚೆತ್ತ ಶಿಕ್ಷಣ ಇಲಾಖೆ 2 ಶಿಕ್ಷಕಿಯರನ್ನ ಎತ್ತಂಗಡಿ ಮಾಡಿ ಹೊಸ ಶಿಕ್ಷಕರನ್ನ ನೇಮಕ ಮಾಡಿದೆ. ಮಕ್ಕಳು ಮತ್ತೆ ಸರ್ಕಾರಿ ಶಾಲೆಯತ್ತ ಹೆಜ್ಜೆ ಹಾಕಿದ್ದಾರೆ. ಮಾಸ್ಟರ್ಗಳ ಒಳ ಜಗಳದಿಂದ ಎಲ್ಲ 100 ಇದ್ದು 0% ಬಂದು ನಿಂತು ಬಿಟ್ಟಿದ್ದು. ಆಮೇಲೆ ಈ ವಿಚಾರನ ನಮ್ಮ ನ್ಯೂಸ್ 18 ಅವರು ಮುಟ್ಟಿಸಿದಾಗ ಅವ್ರು ಬಂದು ಸುದ್ದಿ ಪ್ರಸಾರ ಮಾಡಿದ ತಕ್ಷಣ ಇದನ್ನು ಇಮಿಡಿಯೇಟ್ ಅಧಿಕಾರಿಗಳು ಎಚ್ಚೆತ್ತು ಆ ಸಂಬಂಧಪಟ್ಟ 2 ಮಾಸ್ಟರ್ಗಳನ್ನ ಹೊರಗಡೆ ಟ್ರಾನ್ಸ್ಫರ್ ಮಾಡಿ ಈಗ ಹೊಸದಾಗಿ 2 ಹಾಕಿದ್ದಾರೆ ಸರ್. ಇದರಿಂದ ಮುಂದೆ ಅನುಕೂಲವಾಗುತ್ತೆ ಮತ್ತು ಹುಡುಗರಿಗೆ ಎಜುಕೇಷನ್ಗೆ ತುಂಬ ಅನುಕೂಲ ಐತೆ ಅಂತ ನ್ಯೂಸ್ 18 ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್. ಆದರೆ ಯಾರೇ ಹೇಳಿದ್ರು ಅವರು ಓದೋರಿಗೆ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಒಂದು ಶಾಲಾ ದಾಖಲಾತಿ ಆಗ್ಬೋದು, ಇನ್ನೊಂದು ಸ್ಕೂಲ್ ಅಡ್ಮಿಷನ್ಗೆ ಆಗ್ಬೋದು, ಎಲ್ಲನೂ ರಾಜಕೀಯ ಮಾಡಿ ಅವರು ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಏನು ರಾಜಕೀಯ ಮಾಡೋಂಥ ಅವಶ್ಯಕತೆಯೂ ಇರಲಿಲ್ಲ. ಅದೇನೋ ದುರುದ್ದೇಶ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್. ಮಾವು ಬೆಲೆ ಕುಸಿತದಿಂದ ಕೋಲಾರದ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ. ಹೀಗಾಗಿ ಬೆಂಬಲ ಘೋಷಣೆ ಮಾಡುವಂತೆ ನಾಳೆ ಶ್ರೀನಿವಾಸಪುರ ಬಂದ್ಗೆ ಕರೆಯನ್ನು ಕೊಡಲಿದ್ದಾರೆ. ಇನ್ನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ ಮಾಡಲಿದ್ದು ಪ್ರತಿ ಕೆಜಿ ಮಾವಿಗೆ 10 ರಿಂದ 15 ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿದ್ದಾರೆ.
ಚಿಲ್ಲರೆ ವಿಚಾರಕ್ಕೆ ಮೆಡಿಕಲ್ ಶಾಪ್ನಲ್ಲಿ ಗಲಾಟೆ ನಡೆದಿದೆ. ಮೆಡಿಕಲ್ ಶಾಪ್ ಸಿಬ್ಬಂದಿ ಲಕ್ಷ್ಮಿ ಎಂಬುವರ ಮೇಲೆ ಯಾಸ್ಮಿನ್ ಎಂಬುವರು ಹಲ್ಲೆಯನ್ನು ಮಾಡಿದ್ದಾರೆ. ಕುಂದಾಪುರ ತಾಲೂಕು ಮಾವಿನಕಟ್ಟೆಯಲ್ಲಿ ಈ ಘಟನೆ ನಡೆದಿದೆ. 500 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಹೇಳಿದ್ದಕ್ಕೆ ಸಿಬ್ಬಂದಿಗೆ ಥಳಿಸಿದಂತ ಮಹಿಳೆ ಬೇರೆ ಅಂಗಡಿಯಿಂದ ಚಿಲ್ಲರೆ ತರುವಂತೆ ವಾದವನ್ನು ಮಾಡಿದ್ದಾಳೆ. ಜಗಳದ ವಿಡಿಯೋ ಮತ್ತು ಆಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದಲಿತ ಯುವತಿಯ ಮೇಲೆ ನಡೆದ ಹಲ್ಲೆಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಕುಂದಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೆಡಿಕಲ್ ಸ್ಟೋರಲ್ಲಿ ಲಕ್ಷ್ಮಿ ಎಂಬ ಯುವತಿ ಸ್ಟೋರಲ್ಲಿ ಕೆಲಸ ಮಾಡ್ತಿರ್ತಾರೆ. ಆವಾಗ 500 ರೂಪಾಯಿಗೆ ಚೇಂಜ್ ಬೇಕು ಅಂತ ಹೇಳಿ ಅಲ್ಲಿ ಅಂಗಡಿಗೆ ಪರ್ಚೇಸ್ ಮಾಡಕ್ಕೆ ಬಂದಿದೆ ಯಾಸ್ಮಿನ್ ಎಂಬ ಒಬ್ಬಳು ಮಹಿಳೆ. ಬೆಳಗಾವಿ ಜಿಲ್ಲೆಯ ಮುಗಳಖೋಡ ಪಟ್ಟಣದಲ್ಲಿ ಹೈಡ್ರಾಮಾ ನಡೆದಿದೆ. ಹೊಲಿಗೆ ಯಂತ್ರಕ್ಕಾಗಿ ಮುಗಳಖೋಡ ಪುರಸಭೆ ಎದುರು ಮಹಿಳೆಯರು ಹೈಡ್ರಾಮಾ ಮಾಡಿದ್ದು ಅಧಿಕಾರಿಗಳ ವಿರುದ್ಧ ಮಹಿಳೆಯರು ರೊಚ್ಚಿಗೆದ್ದಿದ್ರು. ಇನ್ನು ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಹೊಲಿಗೆ ಯಂತ್ರ ವಿತರಣೆಯ ವೇಳೆ ಅರ್ಜಿ ಪಡೆಯುವಾಗ ಪ್ರತಿ ಮಹಿಳೆಯಿಂದ ಅಧಿಕಾರಿಗಳು 200 ರೂಪಾಯಿ ಪಡೆದಿದ್ರು. ಪಟ್ಟಿ ಮಾಡುವಾಗ ಹಣ ಪಡೆದು ಈಗ ಪಟ್ಟಿಯಲ್ಲಿ ಹೆಸರನ್ನೇ ಕೈಬಿಟ್ಟಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಕೌಟುಂಬಿಕ ಕಲಹಕ್ಕೆ ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನ ಕೆಪಿ ಅಗ್ರಹಾರ 12ನೇ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. 7 ವರ್ಷದಿಂದ ಗೋವರ್ಧನ್ ಮತ್ತು ಪ್ರಿಯಾ ಮದುವೆ ಆಗಿದ್ದು 2 ಮಕ್ಕಳು ಕೂಡ ಇದ್ದಾರೆ. ಆದರೆ ಪತ್ನಿ ಆಗಾಗ ಮನೆ ಬಿಟ್ಟು ಹೋಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಗೋವರ್ಧನ್ ಖಿನ್ನತೆಗೆ ಒಳಗಾಗಿದ್ರು ಅನ್ನುವಂಥ ಆರೋಪ ಕೇಳಿಬಂದಿದೆ. ಹೀಗಾಗಿ 3 ಅಂತಸ್ತಿನ ಕಟ್ಟಡದಲ್ಲಿ ಗೋವರ್ಧನ್ ನೇಣಿಗೆ ಶರಣಾಗಿದ್ದಾರೆ. ಮೇನು ಪಾರ್ಟ್ ಆಗಿರೋದು ಅವ್ರು ಎದುರ್ತಿ ಬದುಕಿ ಏನೋ ಮಾಡೋರು ಹಾಗಾಗಿ ಏನೋ ಮೊಬೈಲಲ್ಲೂ ಏನೋ ಮಾಡೋರೆ ಹಾಗಾಗಿ ಏನೋ ಮಾಡ್ಕೊಂಡು ಮನೇಲಿ ಒಬ್ಬನೇ ವ್ಯಾಪಾರ ಹೋಗಿದ್ದಾರೆ. ನಮಗೆ ಮಧ್ಯಾಹ್ನ ಊಟ ಮಾಡಿಲ್ಲ, ಒಂದು ಎದ್ದಿಲ್ಲ ಅಂತ ಫೋನ್ ಮಾಡಿದ್ರು. ಬಾಗಿಲು ಓಪನ್ ಮಾಡಿ ನೋಡೋದಕ್ಕೆ ಮಾಡಿ ಮೇಲೆ ಸಪ್ರೇಟ್ ರೂಮ್ ಇದೆ, ಅಲ್ಲಿ ಮನೆ ಅದು ಅವರು ಗಣ್ಯ